ಗ್ರಾಮೀಣ ಜನರ ಬೇಡಿಕೆ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕ್ಷೇತ್ರದ ಜನರ ಬೇಡಿಕೆ ಈಡೇರಿಸುವುದೇ ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ರಾಯಬಾಗ ವಿಧಾನಸಭಾ ಮತಕ್ಷೇತ್ರದ ಚಿಕ್ಕೋಡಿ ತಾಲೂಕಿನ ಕುಂಗಟೊಳ್ಳಿ, ಹತ್ತರವಾಟ ಹಾಗೂ ಖಜಗೌಡನಟ್ಟಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕುಂಗಟೊಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ, ಖಜಗೌಡನಟ್ಟಿಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಹಾಗೂ ಹತ್ತರವಾಟ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 75 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಕಾಮಗಾರಿಗಳಿಂದ ಗ್ರಾಮೀಣ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದರು. ಇವತ್ತು ಹತ್ತೋಟ ಗ್ರಾಮದಿಂದ ಗುಮ್ಮಟ ರಸ್ತೆ 50 ಲಕ್ಷ ರೂಪಾಯಿ ವಿಶೇಷ ಅನುದಾನದೊಳಗೆ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಪೂಜೆಯನ್ನು ಮಾಡಿದೆವು. ಅದಕ್ಕೆ ಈ ಗ್ರಾಮದ ಎಲ್ಲ ಹಿರಿಯರಿಗೆ ನನ್ನ ಕಳಕಳಿ ವಿನಂತಿ ಏನಂದ್ರೆ, ಈ ಗುಮ್ಮಟ ರಸ್ತೆಗೆ ತಾವು ಜಾಗವನ್ನು ರೈತರೆಲ್ಲರೂ ಹಗಲು ಜಾಗ ಕೊಟ್ಟ ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವು ಮಾಡಿಸ್ಕೋಬೇಕಂತೇಳಿ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು, ಈಗಾಗಲೇ ಅಲ್ಲಿ ಬೆಳಗ್ಗೆ ಈಗ ಕುಮಟೋಳಿ ಗ್ರಾಮದಲ್ಲಿ ಕೂಡ ಒಂದು 20 ಲಕ್ಷ ರೂಪಾಯಿ ವಿಶೇಷ ಅನುದಾನದಾಗ CC ಬೆಡ್ ಪೂಜೆ ಮುಗಿಸಿ, ಕಜುಗುನಟ್ಟಿ ಗ್ರಾಮದಲ್ಲಿ ರೇಣುಕಾದೇವಿ ದೇವಸ್ಥಾನಕ್ಕೆ ಸಮುದಾಯ ಭವನ 5 ಲಕ್ಷದ ಭೂಮಿ ಪೂಜೆ ಮಾಡಿ ಈಗ ಹತ್ತರವಾಟ ಗ್ರಾಮದಾಗ ಮಾಡಿದೆವು. ಅದಕ್ಕೆ 3 ಗ್ರಾಮದ ಎಲ್ಲರ ಹಿರಿಯರಿಗೆ ತಾವೆಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೋಬೇಕಂತೇಳಿ ಎಲ್ಲ ಹಿರಿಯರಿಗೂ ವಿನಂತಿಯನ್ನು ಮಾಡ್ಕೊಂಡು, ಮತ್ತು ಗುತ್ತಿಗೆದಾರರಾದಂಥ ಇಲ್ಲೇ ನಮ್ಮ ಹಿರೇಕೊಡಿ ವಕೀಲರು ದೋಸ್ತರ ತೊಗೊಂಡಾರ ಬಸ್ಸು ಮಾಡಿ ಅದಕ್ಕೆ ನಾವು ಹಿರೇಕೊಡಿ ವಕೀಲರಿಗೆ ಹೇಳೋರು, ನಿಮ್ಮ ದೋಸ್ತ ತೊಗೊಂಡಾರು ಕೆಲತಾಗಿ ಮಾಡಿಸ್ರತ್ತೀವಿ. ಅದಕ್ಕೆ ಬಸ್ಸು ಮಾಳಿಗೆಗೂ ಕೂಡ ಹೇಳ್ತೇವೆ, ದೋಸ್ತರ ಕೆಲಸ ಐತಿ ಚಲೋತಾಗಿ ಮಾಡ್ಬೇಕಂತ ಹೇಳಿದ ಹೊಸಮನಿ ಕೂಡ ಎಲ್ಲ 3 ಕೆಲಸ ಮುಂದಿತ್ತ ಗುಣಮಟ್ಟದ ಕೆಲಸ ಮಾಡಿಸ್ಬೇಕಂತ ಹೊಸಮನಿ ಇಂಜಿನಿಯರಿಗೂ ಕೂಡ ಮಾತನ್ನು ಹೇಳಿ ಎಲ್ಲ ಗ್ರಾಮದ ಹಿರಿಯರಿಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೂಡ ಶುಭವಾಗಲಿ ಶುಭ ಹಾರೈಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮಹೇಶ್ ಭಾತೆ ಮಾತನಾಡಿ, ಹನುಮಾನ್ ಏತ ನೀರಾವರಿ ಯೋಜನೆ ಜಾರಿಗಾಗಿ ಪ್ರಯತ್ನ ನಡೆಯುತ್ತಿದೆ. ನೀರಿನ ಲಭ್ಯತೆ ಪರಿಶೀಲಿಸಿ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತದೆ. ಶಿವಶಕ್ತಿ ಏತ ನೀರಾವರಿ ಯೋಜನೆಗೂ ಶಾಸಕರು ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದರು. ಗುಮ್ಮಟ ರಸ್ತೆಯವರೆಗೆ 50 ಲಕ್ಷ ರೂಪಾಯಿ ಅಡಿಯಲ್ಲಿ ಈ ರಸ್ತೆಯನ್ನು ಈ ಗುದ್ಲಿ ಪೂಜೆ ಮಾಡಿದರು. ಅವರಿಗೆ ಅಭಿನಂದನೆಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇದರ ಜೊತೆಗೆ ಈ ತಾನೇ ನಾವು ಕುಮಟೋಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಅನುದಾನ ಅಡಿಯಲ್ಲಿ ಅಲ್ಲಿಯೂ ಸಹಿತ 20 ಲಕ್ಷ ರೂಪಾಯಿ ಅನುದಾನ ಅಡಿಯಲ್ಲಿ ಅಲ್ಲಿ ಮಾರುತಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ ಆವರಣದಲ್ಲಿ ಎಲ್ಲ ಆವರಣದಲ್ಲಿ ಅಲ್ಲಿ ಬೆಡ್ ಹಾಕಿ ಅಲ್ಲಿ ಜನರಿಗೆ ಮೂಲಭೂತ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಅಲ್ಲಿಯೂ ಸಹಿತ ಪೂಜೆಯನ್ನು ಮಾಡಿ ಇಲ್ಲಿ ಬಂದಿದ್ದೀವಿ. ಅದರ ಜೊತೆಗೆ ಕಜುವಟ್ಟಿ ಗ್ರಾಮದಲ್ಲಿ ವಡ್ರಾಳ ಯಲ್ಲಮ್ಮ ಅನ್ನುವಂಥ ಒಂದು ಯಲ್ಲಮ್ಮನ ಗುಡಿ ಅದ. ಆ ಗುಡಿಗೆ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಸಮುದಾಯ ಭವನವನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಸಹಿತ ಮಾಡಿದರು. ಮೊನ್ನೆ ಜಾತ್ರೆ ಶಕ್ತಿ ಬಿಡುವಾಗ ಬಂದಾಗ ಶಾಸಕರಿಗೆ ಅಲ್ಲಿ ಜನ ಹೇಳಿದರು, ಇಲ್ಲೊಂದು ಪಲ್ಲಕ್ಕಿ ಇಡಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ಮಾಡಿ ಕೊಡಬೇಕಂದಾಗ ಮಾನ್ಯ ಶಾಸಕರು ಅದನ್ನು ಮನಗಂಡು ಇವತ್ತು ಅದನ್ನು ಪೂಜೆಯನ್ನು ಮಾಡಿದ್ವಿ. ಯಾವ ಕೆಲಸವನ್ನು ನಾವು ಹೇಳಿದೆಯೋ ಆ ಕೆಲಸವನ್ನು ಎಲ್ಲ ಈ ಭಾಗದ ಶಾಸಕರು ಇಲ್ಲಿವರೆಗೆ ಮಾಡ್ಕೊತ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ, ಇದು ಮಂಡಿ ಭಾಗ ಅನ್ನೋದು ಅವ್ರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಅವರು ಮೊನ್ನೆ ನಡೆದ ಅಧಿವೇಶನದಲ್ಲಿ ಸಹಿತ ಹನುಮಾನ್ ಯಾತ್ ನೀರಾವರಿ ಅಂದರೆ ತೋರ್ನಳ್ಳಿ ಹನುಮಪ್ಪನ ಹೆಸರಿಟ್ಟು ಆ ಹನುಮಾನ್ ಯಾತ್ ನೀರಾವರಿ ಸಹಿತ ಹೋರಾಟ ಮಾಡಿ ಇಲ್ಲಿ ನೀರಿನ ಅಲೋಕೇಶನ್ ಇಲ್ಲ, ಆ ನೀರಿನ ಅಲೋಕೇಶನ್ ಮಾಡುವಂಥ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇಲ್ಲೂ ಸಹಿತ ಕರಗಾಂವ್ ಯಾತ್ ನೀರಾವರಿ ಹೆಂಗೆ ಮಂಜೂರಾತಿ ಸಿಗ್ತಾರೋ ಅಥವಾ ಅಲ್ಲಿ ಬೆಂಡವಾಡ ಯಾತ್ ನೀರಾವರಿ ಹೆಂಗೆ ಅಲ್ಲಿಯೂ ಸಿಗಬೇಕಾಗಿದೆ ಹಂಗೆ, ಮತ್ತು ಶಿವಶಕ್ತಿಯಲ್ಲಿ 210 ಕೋಟಿ ರೂಪಾಯಿ ಶಿವಶಕ್ತಿ ಯಾತ್ ನೀರಾವರಿ ಅದು ಸಹಿತ ಈ ವಾರದಲ್ಲಿ ಗುದ್ಲಿ ಪೂಜೆ ಆಗೋದದ. ಈ ಎಲ್ಲ ನೀರಾವರಿ ಜನರಿಗೆ, ರೈತರಿಗೆ, ಈ ಭಾಗದ ಜನರಿಗೆ ಅನುಕೂಲ ಆಗಲಿಕ್ಕೆ ಈ ಅನುಕೂಲವನ್ನು ಯಾರಾದರೂ ಮಾಡಿದರೆ ಅದು ದುರ್ಯೋಧನ ಐಹೊಳೆ ಅವರು ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಿ ಈ ಕೆಲಸ ತೊಗೊಂಡಂಥ ಕಾಂಟ್ರಾಕ್ಟು ಸರಿಯಾಗಿ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಸಹಿತ ಹೇಳಿದ್ದಾರೆ. ಇಲ್ಲಿ ಅಧಿಕಾರಿಗಳಾದ ಹೊಸಮನಿಯವರು ಸಹಿತ ಅವರು ಈ ಭಾಗದ ಹಲವಾರು ದಿವಸದಿಂದ ಎಲ್ಲಿ ಕೆಲಸ ಆಗಬೇಕಾಗಿತ್ತು ಆ ಕೆಲಸವನ್ನು ನೋಡಿ ಮಾನ್ಯ ಪಟ್ಟಿಯನ್ನು ಸಹಿತ ಮಾಡಿ ಶಾಸಕರಿಗೆ ಕೊಟ್ಟು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಹಿರಿಯರಿಗೆ ಅಂದರೆ ರವಿ ಹಿರಿಕುಡಿ ಇರ್ಬೋದು, ಅನ್ನಪ್ಪ ಮುಗುಳಿ ಅವರು ಇರ್ಬೋದು, ರಾಜು ಮಗದುಮ್ಮ ಅವರು ಇರ್ಬೋದು, ಹಾಗೂ
ಅಶೋಕ್ ಕಂಪ್ನಿ ಇರ್ಬೋದು, ಪ್ರಭಾಕರ್ ಕಂಪ್ನಿ ಅವರು ಇರ್ಬೋದು, ಮುಂದೆ ಅಪ್ಪಸ ಮುಗಳಿಯವರು, ಅಪ್ಪಸ ಮಸ್ತಿಹೊಳಿಯವರು, ಇಲ್ಲೆಲ್ಲ ನೆರೆದಂಥ ಅಂದರೆ ಜನರಿಗೆ ಇನ್ನೂ ಏನು ನಿಮ್ಮ ಕೆಲಸದ ಸಹಿತ ನಾವು ಪ್ರಾಮಾಣಿಕವಾಗಿ ಒಂದು ಮಾಡಿಕೊಡೋ ಕೆಲಸವನ್ನು ಮಾನ್ಯ ಶಾಸಕರು ಮಾಡ್ತಾರೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ. ಕಾರ್ಯಕ್ರಮದಲ್ಲಿ ಸಿದಗೌಡ ಪಾಟೀಲ, ಶಿವರಾಯ ಕಮತೆ, ಭರಪ್ಪ ನೇಜ, ಭರಮಪ್ಪ ಸೊಲ್ಲಾಪೂರೆ, ಅಜಿತ್ ಹಂಜಿ, ಬಸವರಾಜ ನೇಜ, ಶಿವಗೌಡ ಪಾಟೀಲ, ಪ್ರಭಾಕರ ಕಮತೆ, ಕುಮಾರ ಕಮತೆ, ರವಿ ಹಿರೇಕೊಡಿ, ರಾಜು ಮಗದುಮ್ಮ, ಮುನ್ನಾ ಪಟೇಲ, ಅಣ್ಣಪ್ಪ ಮಸ್ತಾಳಿ, ಬಸು ಮಾಳಗೆ, ಅಣ್ಣಪ್ಪ ಮುಗಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.